ಈ ದಿನ ವರ್ತನ ದೃಷ್ಟಿಕೋನದಲ್ಲಿ ಇನ್ನೊಬ್ಬ ಪ್ರಮುಖವಾದಂಥ ಒಬ್ಬ ಮನೋತಜ್ಞರಾದಂಥ ಪ್ರಾಯೋಗಿಕ ಮನೋವಿಜ್ಞಾನದಂಥ ಸ್ಕಿನ್ನರ್ ಅಂತಕ್ಕಂಥವನ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಈ ಸ್ಕಿನ್ನರ್ ಅಂತಕ್ಕಂಥವರು ವರ್ತನ ದೃಷ್ಟಿಕೋನದಲ್ಲಿ ಪ್ರಮುಖವಾದಂಥ ಮತ್ತೊಬ್ಬ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸಿದಂಥ ಒಬ್ಬ ಮನೋತಜ್ಞ. ಈ ಸ್ಕಿನ್ನರ್ ಅಂತಕ್ಕಂಥವರು B.F. ಸ್ಕಿನ್ನರ್ ಅಂತ ವಾಸ್ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಆಫ್ ಅಮೇರಿಕನ್ ಸೈಕಾಲಜಿಸ್ಟ್. ಇವರೊಬ್ಬರು ಅಮೇರಿಕನ್ ಸೈಕಾಲಜಿಸ್ಟ್ ಆಗಿದ್ದಾರೆ. ಇವರು ಎ ಬಿಹೇವಿಯರಿಸ್ಟ್. ಈ ಡೆವಲಪ್ಡ್ ದ ಥಿಯರಿ ಆಫ್ ಆಪರೆಂಟ್ ಕಂಡೀಷನ್. ಆಪರೆಂಟ್ ಕಂಡೀಷನ್ ಅಂತಕ್ಕಂಥ ಒಂದು ಪ್ರಯೋಗವನ್ನು ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಕ್ಕಂಥವ್ರು B.F. ಸ್ಕಿನ್ನರ್ ಅಂತಕ್ಕಂಥವ್ರು. ಈ ಆಪರೆಂಟ್ ಕಂಡೀಷನಲ್ಲಿ ಏನು ಹೇಳುತ್ತಪ್ಪ ಅಂದರೆ, ದ ಐಡಿಯಾ ದಟ್ ಬಿಹೇವಿಯರ್ ಈಸ್ ಡಿಟರ್ಮೈನ್ಡ್ ಬೈ ಈಸ್ ಕಾನ್ಸಿಕ್ವೆನ್ಸಸ್, be they reinforcement or punishment, which make it more or less likely that the behavior will occur again. ಅಂದರೆ ಈ ಒಂದು ಆಪರೆಂಟ್ ಕಂಡೀಷನಲ್ಲಿ ವ್ಯಕ್ತಿಯ ಅಥವಾ ಆತನ ಆಲೋಚನೆಗಳು ಮತ್ತು ಆತನ ವರ್ತನೆ ನಿರ್ಧಾರ ಏನಾಗಿರುತ್ತೆ ಅಂದರೆ ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟಂಗಿರುತ್ತೆ. ಇಟ್ಸ್ ಕಾನ್ಸಿಕ್ವೆನ್ಸಸ್ ಅಂದರೆ ಆ ಸಿಚುವೇಶನ್ ಸಂಬಂಧಪಟ್ಟಂತೆ ಬಿದೆ ರೀಇನ್ಫೋರ್ಸ್ಮೆಂಟ್, ಅದಕ್ಕಿರ್ತಕ್ಕಂಥ ಒಂದು ಪ್ರೋತ್ಸಾಹ ಮತ್ತು ಅದರ ಪನಿಷ್ಮೆಂಟ್ ಅಥವಾ ಒಂದು ಏನಂತಾರೆ ಅದಕ್ಕೆ ಕೊಡ್ತಕ್ಕಂಥ ಆ ಒಂದು ಶಿಕ್ಷೆ ಅಂತ ಏನು ಕರಿತೀವಲ್ಲ, ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ವರ್ತನ ವಿಕಾಸ ಅಥವಾ ಒಂದು ದೃಷ್ಟಿಕೋನದಲ್ಲಿ B.F. ಸ್ಕಿನ್ನರ್ ಅವರ ಒಂದು ಪ್ರಾಯೋಗಿಕ ಒಂದು ಪ್ರಯೋಗ ಅಂತಕ್ಕಂಥದ್ದು ಈ ರೀತಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಬಿಹೇವಿಯರಿಸಮ್ ಆಲ್ಸೋ ನೋನ್ ಆ್ಯಸ್ ಬಿಹೇವಿಯರಲ್ ಸೈಕಾಲಜಿ ಈಸ್ ಎ ಥಿಯರಿ. ಇದು ಬಿಹೇವಿಯರಲ್ ಸೈಕಾಲಜಿ ಅಲ್ಲ, ಈಸ್ ಎ ಥಿಯರಿ, ಎ ಲರ್ನಿಂಗ್ ಆಫ್ ವಿಚ್ ಸ್ಟೇಟ್ಸ್ ಆಲ್ ಬಿಹೇವಿಯರ್ಸ್ ಆರ್ ಲರ್ನ್ಡ್ ಥ್ರೋ ಇಂಟ್ರಾಕ್ಷನ್ ವಿತ್ ದ ಎನ್ವೈರ್ಮೆಂಟ್ ಥ್ರೋ ಎ ಪ್ರೋಸೆಸ್ ಕಾರ್ಡ್ ಕಂಡೀಷನಿಂಗ್. ಅಂದರೆ ಒಂದು ವರ್ತನೆ ಅಂತಕ್ಕಂಥದ್ದು ಆತನ ಕಲಿಕೆ ಮತ್ತು ಆತನ ಕಲಿಕೆಯಲ್ಲಿ ಆಗ್ತಕ್ಕಂಥ ಸಂದರ್ಭ ಮತ್ತು ಆತನ ಪರಿಸರ ಅಥವಾ ಸನ್ನಿವೇಶ ಅಂತಕ್ಕಂಥದ್ದು ಅವನ ಮೇಲೆ ನಿಯಂತ್ರಣಕ್ಕೊಳಗಾಗಿರುತ್ತೆ. ದಸ್ ಬಿಹೇವಿಯರ್ ಈಸ್ ಸಿಂಪ್ಲಿ ಎ ರೆಸ್ಪಾನ್ಸಿಬಲ್ ಟು ಎನ್ವೈರ್ಮೆಂಟಲ್ ಸ್ಟಿಮ್ಯುಲಸ್. ಅಂದರೆ ವ್ಯಕ್ತಿಯ ವರ್ತನೆ ಅಥವಾ ಜೀವಿ ವರ್ತನೆ ಅಂತಕ್ಕಂಥದ್ದು ಆತನ ಸನ್ನಿವೇಶ ಮತ್ತು ಆ ಒಂದು ಪರಿಸರದ ಪ್ರತಿಕ್ರಿಯೆಯ ಮೇಲೆ ಪ್ರಚೋದನೆಯನ್ನು ನೀಡುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಬಿಹೇವಿಯರಿಸಮ್ ಎಂಫಸೈಸ್ ದ ರೋಲ್ ಆಫ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇನ್ ಇನ್ಫ್ಲುಯೆನ್ಸಿಂಗ್ ಬಿಹೇವಿಯರ್. ಅಂದರೆ ಇಲ್ಲಿ ಸ್ಕಿನ್ನರ್ ಏನು ಹೇಳ್ತಾರೆ ಅಂದರೆ, ಒಬ್ಬ ವ್ಯಕ್ತಿಯ ವರ್ತನೆ ಆತನ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಅವನ ಪರಿಸರದ ಅಂಶಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಟು ದ ನಿಯರ್ ಎಕ್ಸ್ಕ್ಲೂಷನ್ ಆಫ್ ಇನೇಟ್ ಆರ್ ಇನ್ಹೆರಿಟೆಡ್ ಫ್ಯಾಕ್ಟರ್ಸ್. ಅಂದರೆ ಆತನ ಸಹಜಗಳು ಅಂತ ಏನು ಕರಿತೀವಲ್ಲ, ಇದರ ಒಂದು ಅಂಶಗಳ ಮೇಲೆ ಅದು ಪ್ರಭಾವ ಬೀರುತ್ತೆ. ದಿಸ್ ಅಮೌಂಟ್ಸ್ ಎಸೆನ್ಷಿಯಲ್ ಟು ಎ ಫೋಕಸ್ ಆನ್ ಲರ್ನಿಂಗ್. We learn new behavior through classical or operant conditioning, means collectively known as learning theory ಅಂತ. ಇಲ್ಲಿ ಕಲಿಕೆಯ ಸಿದ್ಧಾಂತ ಅಂತ ಏನು ಕರಿತೀವಲ್ಲ, ಇದು ಆಪರೆಂಟ್ ಕಂಡೀಷನ್ಗೆ ಪ್ರಮುಖವಾದಂಥ ಒಂದು ಉದಾಹರಣೆ ಆಗಿದೆ. ಸ್ಕಿನ್ನರ್ಸ್ ಬಿಹೇವಿಯರ್ ಥಿಯರಿ ವಾಸ್ ಬೇಸ್ಡ್ ಆನ್ ಟೂ ಅಸಂಪ್ಷನ್ಸ್. ಫಸ್ಟ್, ದಟ್ ಹ್ಯೂಮನ್ ಬಿಹೇವಿಯರ್ ಫಾಲೋ ಲಾ ಆ್ಯಂಡ್ ದಟ್ ದ ಕಾಸಸ್. ಅಂದರೆ ಅದನ್ನು ಸಿದ್ಧಾಂತ ಹ್ಯೂಮನ್ ವರ್ತನ, ಮನುಷ್ಯನ ವರ್ತನೆ ಅಂತಕ್ಕಂಥದ್ದು ಆತನ ಸಿದ್ಧಾಂತ ಮತ್ತು ಆತನ ವರ್ತನೆ ಕಾರಣಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಔಟ್ಸೈಡ್ ಆಫ್ ದ ಪರ್ಸನ್ ಸಮಥಿಂಗ್ ಇನ್ ದ ಎನ್ವೈರ್ಮೆಂಟ್. ಅಂದರೆ ಆತನ ಬಾಹ್ಯ ಮತ್ತು ಆಂತರಿಕ ಪರಿಸರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈ ಬಿಲೀವ್ಡ್ ದಟ್ ದೀಸ್ ಎನ್ವೈರ್ಮೆಂಟಲ್ ಕಾಸಸ್ ಆಫ್ ಬಿಹೇವಿಯರ್ ಕುಡ್ ಆಲ್ವೇಸ್ ಬಿ ಅಬ್ಸರ್ವ್ಡ್ ಆ್ಯಂಡ್ ಸ್ಟಡೀಡ್. ಅಂದರೆ ಈ ಒಂದು ಅನುವಂಶೀಯತೆ ಮತ್ತು ಎನ್ವೈರ್ಮೆಂಟಲ್ ಬರ್ತಕ್ಕಂಥ ಅಂಶಗಳನ್ನು ಈ ವರ್ತನೆ ಮೇಲೆ ಪ್ರಭಾವ ಬೀರೋದಕ್ಕೆ ಕಾರಣ ಆಗುತ್ತೆ ಅಂತ. There are 4 types of reinforcement. One is positive reinforcement, negative reinforcement, punishment reinforcement and extinction punishment. ಅಂದರೆ ಇಲ್ಲಿ 4 types of enforcementನ ಇಲ್ಲಿ ಸ್ಕಿನ್ನರ್ ಹೇಳ್ತಾ ಹೋಗ್ತಾರೆ. ಈ 4 ಟೈಪ್ ಮೇಲೆ ಈ ಒಂದು ವ್ಯಕ್ತಿಯ ವರ್ತನೆ ಅಂತಕ್ಕಂಥದ್ದು ಪ್ರಭಾವವನ್ನು ಬೀರುತ್ತೆ. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಅಥವಾ ಪನಿಷ್ಮೆಂಟಲ್ ಅಂದರೆ ಯಾವುದೋ ಒಂದು ಶಿಕ್ಷೆಗೋಸ್ಕರ ವ್ಯಕ್ತಿಯ ವರ್ತನೆ ತೋರಿಸ್ಬೋದು, ಅಥವಾ ಅದು ಹೊರಗಡೆ ಬಾಹ್ಯ ರೀತಿಯಲ್ಲಿ ಇರ್ಬೋದು, ಅಥವಾ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಈ 4 ಹಂತಗಳಲ್ಲಿ ಅಥವಾ 4 ವಿಧಗಳಲ್ಲಿ ಈ ಒಂದು ವ್ಯಕ್ತಿಯ ರಿಇನ್ಫೋರ್ಸ್ಮೆಂಟ್ ಅಂತಕ್ಕಂಥದ್ದು ಕಾಣುತ್ತೆ ಅಂತಕ್ಕಂಥ ಇಲ್ಲಿ ಸ್ಕಿನ್ನರ್ ಅವರು ಚರ್ಚೆ ಮಾಡಿದ್ದಾರೆ.